ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲೀಗ ಬರೀ ವಿವಾದಗಳದ್ದೇ ಸದ್ದು. ಪ್ರತಿ ವಾರ ಒಂದಲ್ಲ ಒಂದು ವಿವಾದ ಮೂಲಕ ಸುದ್ದಿ ಮಾಡ್ತಾನೆ ಇರ್ತಾರೆ. ಈ ಸಾಲಿಗೆ ಈಗ ನಿರ್ದೇಶಕ ಟೇಶಿ ವೆಂಕಟೇಶ್ ಅವರ ಒಲವಿನ ಓಲೆ ಸೇರಿದೆ. ಹಾಗಾದ್ರೆ ಏನಿ ಚಿತ್ರದ ವಿವಾದ ನೀವೇ ನೋಡಿ. ಒಲವಿನ ಓಲೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೆಚ್ಚುತ್ತಾ ಇರೋ ಮರ್ಯಾದಾ ಹತ್ಯೆಗಳ ಕುರಿತು ನಿರ್ಮಿಸಿರೋ ಚಿತ್ರ. ಬಿಡುಗಡೆಗೂ ಮುನ್ನವೇ ಚಿತ್ರ ಪತ್ರಿಕೆಗಳ ಜಾಹೀರಾತುಗಳ ಮೂಲಕವೇ ವಿವಾದ ಸೃಷ್ಟಿಸಿದೆ. ಜಾತಿ ಯಾವುದೇ ಇರಲಿ, ಮಾನವೀಯತೆ ಮುಖ್ಯ ಅನ್ನೋ ಸ್ಲೋಗನ್ನಲ್ಲಿ ಈ ಜಾಹೀರಾತು ಪ್ರಕಟಗೊಂಡಿದ್ದು, ಇದರಲ್ಲಿ ಮಂಡ್ಯದ ಮರ್ಯಾದಾ ಹತ್ಯೆಯ ಕುರಿತು ಬಂದಿದ್ದ ಪತ್ರಿಕಾ ವರದಿಯನ್ನ ಬಳಸಿಕೊಳ್ಳಲಾಗಿದೆ. ಇದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಮಂಡ್ಯ ಒಕ್ಕಲಿಗರ ಸಮುದಾಯದ ಮಲ್ಲಿಕಾರ್ಜುನ ಅನ್ನೋರು ಚಿತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಬೆದರಿಕೆ ಹಾಕುವಂತ ವಿಚಾರ ಇಲ್ಲ. ನಮ್ದೊಂದು ಒಕ್ಕೂಟ ಇದೆ ರಾಜ್ಯಾದ್ಯಂತ. ನಮ್ಮ ಆ ಒಕ್ಕೂಟದಿಂದ ನಾವು ಆ ವಿಚಾರದಲ್ಲಿ ನಾವ್ ಯಾವತ್ತು ಬ್ಲಾಕ್ ಮೇಲ್ ತಂತ್ರಗಾರಿಕೆ ಮಾಡುದಿಲ್ಲ. ಇದು ಇನ್ನೊಬ್ಬನ ತೊಂದರೆ ಕೊಡುವಂತ ವಿಚಾರ ಇಲ್ಲ. ನಮ್ಮ ಕಮ್ಯುನಿಟಿ ವಿಚಾರಕ್ಕೆ ತೊಂದರೆ ಕೇಳಿದ್ರೆ ನಮ್ಮ ಕಮ್ಯುನಿಟಿಗೆ ತೊಂದರೆ ಆದಾಗ ನಾವು ಬೀದಿಗಿಳಿದು ಹೋರಾಟ ಮಾಡುವಂತವ್ರೆ. ಈ ಸಂಬಂಧ ನಡೆದ ನಿರ್ದೇಶಕರು ಮತ್ತು ಮಲ್ಲಿಕಾರ್ಜುನ್ ನಡುವಿನ ಸಂಧಾನ ಸಭೆ ಕೂಡ ವಿಫಲವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ನಿರ್ದೇಶಕ ಟೇಶಿ ವೆಂಕಟೇಶ್, ಕೇವಲ ಜಾಹೀರಾತನ್ನ ನೋಡಿ ಎಲ್ಲವನ್ನೂ ತೀರ್ಮಾನಿಸಲಾರದು. ಇದು ಜಾತಿಯನ್ನು ಮೀರಿದ ಅಪ್ಪಟ ಪ್ರೇಮ ಕಥೆ. ಚಿತ್ರದ ಬಗ್ಗೆ ಸೆನ್ಸಾರ್ ಮಂಡಳಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ ಅಂತಾರೆ. ಇದೇ ಸಿನಿಮಾವನ್ನ ಒಬ್ಬ ಸೆನ್ಸಾರ್ ಮಂಡಳಿ ಅಧ್ಯಕ್ಷರಾಗಲಿ ಅಥವಾ ಸದಸ್ಯರಾಗಲಿ ಪ್ರಶಂಸೆ ಮಾಡಿ, ಸುಮಾರು ವರ್ಷಗಳ ನಂತರ ಸಿನಿಮಾ ನೋಡ್ತಾ ಇದ್ದೀವಿ, ಇಂಥ ಸಿನಿಮಾ ಅಂತ ಒಂದು ಪ್ರಶಂಸೆ ಮಾಡಿ ನನಗೆ ಸರ್ಟಿಫೈಡ್ ಮಾಡಿರುವಂಥದ್ದು. ಮಿಸ್ಟರ್ ಮಲ್ಲಿಕಾರ್ಜುನವರು ಫೋನ್ ಮಾಡಿ, ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತೀವಿ, ನಿಮ್ಮ ಸಿನಿಮಾ ನಿಲ್ಲಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತೀವಿ, ಬೆದರಿಕೆ ಕರೆಗಳನ್ನ ಕೊಡ್ತಿದ್ದಾರೆ. ಒಟ್ನಲ್ಲಿ ಮರ್ಯಾದಾ ಹತ್ಯೆ ಬಗ್ಗೆ ಸಮಾಜಕ್ಕೆ ಸಂದೇಶ ನೀಡಲು ಹೊರಟಿದ್ದ ಒಲವಿನ ಓಲೆ ರಿಲೀಸ್ಗೂ ಮುನ್ನವೇ ವಿವಾದದ ಮುನ್ನುಡಿ ಬರೆದಿದೆ. ಆದಷ್ಟು ಬೇಗ ವಿವಾದಕ್ಕೆ ತೆರೆ ಬೀಳಲಿ ಅನ್ನೋದು ಎಲ್ಲರ ಆಶಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.